ಇನ್ನೂ ಶುರುವಾಗಿಲ್ಲ. ಅವರು RC ಸ್ಟುಡಿಯೋ ಅನ್ನುವಂತಹ ಪ್ಯಾನ್ ಇಂಡಿಯಾ ಬ್ಯಾನರ್ ಅನ್ನ 1 ವರ್ಷನೂ ಆಗಿಲ್ಲ ರಿಲೀಸ್ ಮಾಡಿದ್ರು. ಪ್ಯಾನ್ ಇಂಡಿಯಾ ಬ್ಯಾನರ್ ಶುರು ಆಗಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಲೋಗೋ ಅನಾವರಣ ಮಾಡ್ತಾರೆ. ಲೋಗೋ ಅನಾವರಣ ಮಾಡಿದ ದಿನವೇ 5 ಸಿನಿಮಾಗಳನ್ನ ಅನೌನ್ಸ್ ಮಾಡಲಾಗುತ್ತೆ. 1 ವರ್ಷನೂ ಆಗಿಲ್ಲ, ಆಲ್ರೆಡಿ ಆ 5 ಸಿನಿಮಾಗಳಲ್ಲಿ 1 ಸಿನಿಮಾ ಚಿತ್ರೀಕರಣ ಕಂಪ್ಲೀಟ್ ಆಗಿ 2 ಸಾಂಗ್ ಶೂಟಿಂಗ್ ಅಷ್ಟೇ ಬಾಕಿ ಇದೆ. ಆಲ್ರೆಡಿ ನಾವು ಮೋಷನ್ ಪೋಸ್ಟರ್ ಲಾಂಚ್ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀವಿ ಅಂದ್ರೆ ಆ ಪರಿಶ್ರಮದ ಬಗ್ಗೆ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಅಪ್ರಿಶಿಯೇಟ್ ಮಾಡಲೇಬೇಕು. ಅದರಲ್ಲೂ ಕೂಡ ನಮ್ಮ ಚಾರ್ಮಿನಾರ್ ಆಗಿರಬಹುದು, ತಾಜ್ ಮಹಲ್ ಆಗಿರಬಹುದು, ಕಬ್ಜಾ ಸಿನಿಮಾ ಪ್ರೈಮ್ ಅಲ್ಲಿ ಬಹಳಷ್ಟು ಜನರು ಮತ್ತಷ್ಟು ಪ್ರೀತಿಯನ್ನ ಕೊಟ್ಟಂತಹ ಸಿನಿಮಾ ಕಬ್ಜಾ. ಹಾಗಾಗಿ ಇದಾದ ಮೇಲೆ ಈಗ RC ಸ್ಟುಡಿಯೋ ಮೂಲಕ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋದ್ರ ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಭರವಸೆಯನ್ನು ಕೊಟ್ಟಿರುವಂತಹ ಆರ್ ಚಂದ್ರು ಅವರಿಗೆ ದಯವಿಟ್ಟು ಒಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಸಿನಿ ಪ್ರೇಮಿಗಳ ಪರವಾಗಿ ಅಭಿನಂದನೆಗಳನ್ನ ನೀವೆಲ್ಲರೂ ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಖುಷಿ ವಿಷಯ ಅಂದ್ರೆ ನಮ್ಮ ಫಾದರ್ ಸಿನಿಮಾದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಪ್ರೀತಿಯ ಬಹುಭಾಷಾ ನಟರಾಗಿರುವಂತಹ ಪ್ರಕಾಶ್ ರಾಜ್ ಸರ್ ಅಭಿನಯಿಸ್ತಾ ಇದ್ದಾರೆ, ಫಾದರ್ ಆಗಿ ಕಾಣಿಸ್ಕೋತಾ ಇದ್ದಾರೆ. ಅಷ್ಟೇ ಅಮೇಜಿಂಗ್ ಆದಂತಹ ನಟ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಮಗನಾಗಿ ಕಾಣಿಸ್ಕೊತಿದ್ದಾರೆ. ಈ ಮೂಲಕ ನಮ್ಮ ಅಮೃತ ಅಯ್ಯಂಗಾರ್ ಅವರು ಯಾವ ಪಾತ್ರ ಮಾಡ್ತಿದ್ದಾರೆ ಅನ್ನೋದು ಸ್ವಲ್ಪ ಹೊತ್ತಿನಲ್ಲಿ ಅವರೇ ಹೇಳ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಫಸ್ಟ್ ಇವೆಂಟ್ ಅಲ್ಲಿ ಏನೂ ಹೇಳ್ಬಾರ್ದು ಅನ್ನೋ ಮಾತನ್ನು ಅವರೇ ಹೇಳಿದ್ರು. ಒಂದೊಳ್ಳೆ ಕಲಾವಿದರ ತಂಡದ ಜೊತೆಗೆ ನಮಗೆ ಮ್ಯೂಸಿಕ್ಗೆ ಜೊತೆಯಾಗಿರೋದು ನಮ್ಮ ಆಡಿಯೋ ರೈಟ್ಸ್ ಅನ್ನ ಪಡ್ಕೊಂಡಿರೋದು ಆನಂದ್ ಆಡಿಯೋ ಅವರು. ಹಾಗಾಗಿ ಶ್ಯಾಮ್ ಸರ್ ನಿಮಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹಾರ್ಟ್ಲಿ ವೆಲ್ಕಮ್ ಅನ್ನ ಹೇಳ್ತಾ ಇದ್ದೀವಿ. ಇನ್ನು ನಮ್ಮ ಚಾರ್ಮಿನಾರ್, ತಾಜ್ ಮಹಲ್ ಚಾರ್ಮಿನಾರ್, ಅದೇ ರೀತಿಯಾಗಿ ಕಬ್ಜಾ ಆದ್ಮೇಲೆ ಆರ್ ಚಂದ್ರು ಸರ್ ಯಾವಾಗ ಡೈರೆಕ್ಟರ್ ಕ್ಯಾಪ್ ತೋರ್ತಾರೆ ಅನ್ನುವಂಥದ್ದನ್ನ ಅವರ ಅಭಿಮಾನಿಗಳು ಬಹಳಷ್ಟು ಜನರು ಕಾಯ್ತಾ ಇದ್ದಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು ಬ್ಯೂಟಿಫುಲ್ ಆದಂತಹ ಸ್ಟಡಿ ಆಲ್ರೆಡಿ ಶುರು ಮಾಡಿದಾರಂತೆ, ಫಾರಿನಲ್ಲೆಲ್ಲ ಹೋಗಿ ಸ್ಟಡಿ ಮಾಡ್ತಿದ್ದಾರಂತೆ. ಸೊ ಅವರ ನಿರ್ದೇಶನದಲ್ಲಿ ಮುಂದಿನ ಸಿನಿಮಾ ಯಾವುದು ಅನ್ನೋದನ್ನ ಆ ಪ್ರಶ್ನೆಗೆ ಉತ್ತರ ಸ್ವಲ್ಪ ಹೊತ್ತಿನಲ್ಲಿ ಚಂದ್ರು ಸರ್ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೀನಿ. ಇನ್ನು ನಮ್ಮ ಫಾದರ್ ಸಿನಿಮಾ ಬಗ್ಗೆ ಮಾತನಾಡಬೇಕು ಅಂದ್ರೆ ಡಾರ್ಲಿಂಗ್ ಕೃಷ್ಣ ಅವರ ಜೊತೆಯಲ್ಲೇ ಕಾಣಿಸುವಂತಹ ಪಾತ್ರವನ್ನ ಮಾಡಿರೋದು ನಮ್ಮೆಲ್ಲರ ಪ್ರೀತಿಯ ನಾಗಭೂಷಣ್ ಅವರು. ನಾಗಭೂಷಣ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿತ್ರತಂಡದ ಬಗ್ಗೆ ಖಂಡಿತವಾಗಿ ಮಾತನಾಡಲೇಬೇಕು. ಬಂದಿರಂದ್ರೆ ನನ್ನ ಸಿನಿಮಾದ ಯಾವುದೇ ಪ್ರೋಗ್ರಾಮ್ ಬಂದರೂ ಸಿನಿಮಾ ಇಟ್ಟಾಗ್ತದೆ. ಸೊ ಭಾಳ ಖುಷಿ ಆಯ್ತು ಸರ್ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಫಾದರ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು. ತುಂಬ ಮನಸ್ಸಿಗೆ ಹತ್ರ ಆಗೋಂಥ ಒಂದು ಸಿನಿಮಾ. ಎಲ್ಲರಿಗೂ ಅವರವರ ತಂದೆದೊಂದು ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಆ ವಿಷಯನ ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಅದ್ಭುತವಾಗಿ ಇದನ್ನು ನಮ್ಮ ರಾಜಮೋಹನ್ ಸರ್ ಅವರು ಅದನ್ನು ಬರೆದಿದ್ದಾರೆ. ಇನ್ಫ್ಯಾಕ್ಟ್ ನಾವು ಕತೆ ಕೇಳುವಾಗ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ನನಗಿಂತ ಜಾಸ್ತಿ ಆ್ಯಕ್ಚುಲಿ ವಿಲನಾಗಿ ತುಂಬ ಇಷ್ಟ ಆಗಿತ್ತು ಈ ಕತೆ. ಅವರಂತೂ ಈಗ ನೀವು ಮಾಡಲೇಬೇಕಿದ್ದಲ್ಲ ಇದನ್ನು ಮಾಡಿ ಅಂತ ಮಾಡಿದಂಥ ಸಿನಿಮಾ ಇದು. ಸೊ ಆ್ಯಂಡ್ ಪ್ರಕಾಶ್ ರೈ ಸರ್ ಜೊತೆ ಒಂದು ಸ್ಟೇಜನ್ನು ಸ್ಕ್ರೀನ್ ಶೇರ್ ಮಾಡಿದಂಥ ಒಂದು ಅದ್ಭುತವಾದ ಒಂದು ಅನುಭವ. ಆ್ಯಂಡ್ ಅದನ್ನು ತುಂಬ ವರ್ಷಗಳಿಂದ ನಾನು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಬೆಳೆಯೋದಕ್ಕೆ ಒಂದು ತುಂಬ ಒಂದು ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಚಂದ್ರು ಸರ್ ಯಾವುದೂ ಚಿಕ್ಕದಾಗಿ ಮಾಡಲ್ಲ. ಸೊ ಒಂದು ಮೀಡಿಯಮ್ ಸ್ಕೇಲ್ ಒಂದು ಸಿನಿಮಾನೂ ಕೂಡ ಒಂದು ದೊಡ್ಡ ಸ್ಕೇಲಲ್ಲೇ ಪೋರ್ಟ್ರೇ ಮಾಡೋಂಥ ಒಂದು ಟ್ಯಾಲೆಂಟ್, ಒಂದು ಸ್ಪೆಷಲ್ ಟ್ಯಾಲೆಂಟ್ ಚಂದ್ರು ಸರ್ ಇರೋದು. ಆ್ಯಂಡ್ ಈ ಸಿನಿಮಾನ ತುಂಬ ದೊಡ್ಡ ರೀತಿ ಶೂಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಪ್ಫುಲಿ ಸರ್ ಕೈ ಕೂಡ ಈ ಸಿನಿಮಾನ ಕೈ ಹಿಡಿಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಾನು ಆ್ಯಕ್ಚುಲಿ ಕೃಷ್ಣ ಅವ್ರನ್ನ ಕಾಪಿ ಪೇಸ್ಟ್ ಮಾಡಬೇಕು. ನನ್ನ ಸಿನಿಮಾ ಜರ್ನಿ ಎಲ್ಲ ಸಿನಿಮಾಲ್ಲೂ ಸುದೀಪ್ ಸರ್ ಇದ್ದಾರೆ. ಲವ್ ಮಾಕ್ಟೆಲಿಂದ ಹಿಡಿದು ಲಾಸ್ಟ್ ರಿಲೀಸ್ ಆಗಿರೋಂತಹ ಹೊಯ್ಸಳ ಕೂಡ ಸುದೀಪ್ ಸರ್ ಬಂದ್ ಮಾಡಿಕೊಟ್ಟಿದ್ದು. ಸರ್ ಪ್ರತಿ ಸಲ ನಿಮ್ಮನ್ನು ನೋಡಿದಾಗ್ಲೂ ಅದೇ ನರ್ವಸ್ನೆಸ್ಸು, ಅದೇ ಒಂದು ಟರ್ಬುಲೆನ್ಸ್ ಆಗೋದು ಹಾರ್ಟಲ್ಲಿ. ದಟ್ಸ್ ದ ಆರಾ ದಟ್ ಯು ಕ್ರಿಯೇಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಡೂಯಿಂಗ್ ದಿಸ್.
ಫಾದರ್ ಸಿನಿಮಾ ಐ ಥಿಂಕ್ ನನ್ನ ಕರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಸಿನಿಮಾ, ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಸಿನಿಮಾ. ರಾಜ್ಮೋಹನ್ ಸರ್ಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆರ್ ಚಂದ್ರ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ 3ನೇ ಬಾರಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅವರಿಂದಲೇ ನನಗೆ ಸಿನಿಮಾ ಸಿಕ್ಕಿದ್ದು. ಇಲ್ಲ, ಈ ಸಿನಿಮಾ ನೀನು ಮಾಡಲೇಬೇಕು ಅಂತ ಹೇಳಿದ್ರು. ಶೂಟ್ ಮಾಡಬೇಕಾದ್ರೂ ನನಗೆ ಗೊತ್ತಾಯ್ತು ಅವ್ರು ಏನಕ್ಕೆ ಹಿಂಗೆ ಹೇಳಿದ್ರು ಅಂತ. ಆ್ಯಕ್ಚುಲಿ ತುಂಬ ದೊಡ್ಡ ಜವಾಬ್ದಾರಿ ಇದೆ ಅವ್ರು ಹೇಳಿದ್ದಿದ್ರೆ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ. ಆ್ಯಂಡ್ ಸುಗ್ನಾನ್ ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ನಾನು ತುಂಬ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ಒಂದಷ್ಟು ಜನ ಕೇಳ್ತಾ ಇದ್ರು, ಈಗ ನೀವೇನೋ ವಿದ್ಯಾಪತಿ ಅದು ಇದನ್ನ ಮಾಡ್ತಾ ಇದ್ದೀರಾ, ವಿದ್ಯಾಪತಿ ಸಿನಿಮಾ ಎಲ್ಲ ಮಾಡ್ತಿದ್ದೀರಾ, ಮತ್ತು ಇದರ ಕ್ಯಾರೆಕ್ಟರ್ಗಳನ್ನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆ ಕಾರಣ ಅದೇ, ಯಾಕಂದರೆ ಪಾತ್ರ ಅಷ್ಟು ಚೆನ್ನಾಗಿತ್ತು. ಸೊ ಪಾತ್ರ ಅಷ್ಟು ಚೆನ್ನಾಗಿದ್ದಾಗ ಅದು ಲೀಡ್ ರೋಲು ಅಥವಾ ಕ್ಯಾರೆಕ್ಟರ್ ರೋಲು ಅನ್ನೋದು ಬಹುಶಃ ಮ್ಯಾಟ್ರ್ ಆಗಲ್ಲ. ಯಾಕಂದರೆ ಮುಂಚೆ ಎಲ್ಲ ಕಾಮಿಡಿಗೆ ಒಂದು ಕ್ಯಾರೆಕ್ಟರ್ ಬರೀತಾ ಇದ್ರು, ಈಗ ಕ್ಯಾರೆಕ್ಟ್ರಲ್ಲಿ ಕಾಮಿಡಿ ಇರ್ತದೆ. ಸೊ ಅದಕ್ಕೋಸ್ಕರ ಅಂತ ಸಪ್ರೇಟ್ ಇನ್ನೊಂದು ಪಾತ್ರ ಆ ಥರ ಇಲ್ಲ. ಸೊ ಆ ಥರದ ಇದ್ದಾಗ ಪಾತ್ರಗಳು ಇನ್ನೂ ಚೆನ್ನಾಗಿರ್ತವೆ. ಐ ಮೀನ್ ಈಗ ಅದೊಂಥರ ಎವಲ್ಯೂಷನ್ ಅಂತಾರಲ್ಲ, ಎವಲ್ಯೂಷನ್ನು ಅದಿದೆ. ಈಗ ಆ ಥರ ಪಾತ್ರಗಳಿದ್ದಾವೆ ಈಗ. ಸೊ ಅಂಥ ಒಂದು ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಫಸ್ಟು ನಾನು ರೆಫರ್ ಮಾಡಿದ್ದು ಕೃಷ್ಣ ಅವರೇ, ಇಲ್ಲ ಈ ಪಾತ್ರ ಮಾಡಿ ನೀವು ತುಂಬ ಚೆನ್ನಾಗಿದೆ ಅಂತೇಳಿ. ಥ್ಯಾಂಕ್ ಯು ಸರ್. ಮತ್ತು ಚಂದ್ರು ಸರ್ ಅವರು ಈ ಸಿನಿಮಾಗೆ ನಿರ್ಮಾಪಕರು ಹೌದು, ಅಸಿಸ್ಟೆಂಟ್ ಡೈರೆಕ್ಟ್ರು ಹೌದು. ಸೆಟ್ಟಲ್ಲಿ ಪ್ರತಿದಿನ ಹೆಂಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಹೆಂಗೆ ಓಡಾಡ್ತಿರ್ತಾರಲ್ಲ ಹಂಗೆ ಅಷ್ಟು ಚುರುಕಾಗಿ ಸೆಟ್ಟಲ್ಲಿ ಇರ್ತಿದ್ರು. ಮತ್ತು ಈಗ ನೀವು ನೋಡಿದ್ರಿ, ಫಸ್ಟ್ ಶಿವಣ್ಣ ಅವ್ರನ್ನ ಕರೆಸಿದ್ರು ಇದಕ್ಕೆ ಸಿನಿಮಾ ಮುಹೂರ್ತಕ್ಕೆ. ಆಮೇಲೆ ಮೈಸೂರಲ್ಲೊಂದು ಪ್ರೆಸ್ ಮೀಟ್ ಮಾಡಿದ್ರು, ಇಲ್ಲಿ ಸುದೀಪ್ ಸರ್ ಬಂದಿದ್ದಾರೆ. ಹಿಂಗೆ ಅಂದರೆ ಸಿನಿಮಾ ಇನ್ನು ರಿಲೀಸ್ ಆಗೋವರೆಗೆ ಇನ್ನೂ ಏನೇನಾಗುತ್ತೋ ನನಗೆ ಗೊತ್ತಿಲ್ಲ, ನಾನು ಕಾಡ್ತಾ ಇದ್ದೀನಿ. ಅಂದರೆ ಸಿನಿಮಾನ ಜನಕ್ಕೆ ತಲುಪಿಸೋ ನಿಮ್ಮ ಹಪಾಪಿತನ ಇದೆಯಲ್ಲ ಸರ್, ಅದು ನೆಕ್ಸ್ಟ್ ನಾನು ವಿದ್ಯಾಪತಿ ಸಿನಿಮಾಗೆ ನಿಮ್ಮನ್ನು ಕೇಳಬೇಕು. ಒಂದಷ್ಟು ಸಜೆಷನ್ಸ್ ಏನಾದರೂ ಹೆಂಗೆ ಸರ್ ಪ್ರಮೋಟ್ ಮಾಡೋದು ಅಂತ ನಿಮ್ಮನ್ನು ಕೇಳಬೇಕು. ಮತ್ತು ಈ ಮುಂಚೆ ನಾನು ಮತ್ತು ಕೃಷ್ಣ ಅವರು ನಟಿಸಿದ್ದ ಕೌಸಲ್ಯ ಸುಪ್ರಜಾರಾಮ ಸಿನಿಮಾಗೆ ಸುದೀಪ್ ಸರ್ ಇದೇ ಥರ ಬಂದು ವಿಶ್ ಮಾಡಿದರು. ಆ ಸಿನಿಮಾ ಹಿಟ್ ಆಗಿತ್ತು. ಈ ಸಿನಿಮಾ ಕೂಡ ಅದೇ ಥರ ಹಿಟ್ ಆಗುತ್ತೆ. ನಿಮ್ಮ ಹಾರೈಕೆಗಳಿರಲಿ ಸರ್. ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ನಾಗಭೂಷಣ್ ಅವರೇ. ಇನ್ನು ವೇದಿಕೆಗೆ ಸಾಹಿತಿಗಳ ಮನೆಯಲ್ಲಿ ಹಾಗಾಗಿ ಅವರು ಕರೆಕ್ಟ್ ಟೈಟ್ಲು. ಯೂಶಲಿ ಅವರು ಮದರ್ ಸೆಂಟಿಮೆಂಟ್ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಇದ್ರು. ಸಾಮಾನ್ಯ ಕನ್ನಡದಲ್ಲಿ ಬರ್ತಿದ್ದಲ್ಲ ಮದರ್ ಸೆಂಟಿಮೆಂಟ್ಗಳೇ. ಫಾದರ್ ಸೆಂಟಿಮೆಂಟ್ಗಳು ಸಿನಿಮಾ ತುಂಬ ಕಮ್ಮಿ ಬರ್ತಾ ಇದ್ದು. ಮೋಸ್ಟ್ಲಿ ಇದೇ ಫಸ್ಟ್ ಸಿನಿಮಾ ಅವರು ಫಾದರ್ ಮೇಲೆ ದೊಡ್ಡದಾಗಿ ಬರ್ತಾ ಇರುವಂಥದ್ದು. ಅಂದರೆ ಫಾದರ್ ಅನ್ನೋದು ಎಲ್ಲರೂ ಕನೆಕ್ಟ್ ಆಗುವಂಥ ಒಂದು ಎಮೋಷನ್ ಅದು. ಸೊ ಖಂಡಿತ ಇದೊಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋದೊಂದು ಅನಿಸ್ತಾ ಇದೆ ನನಗೆ. ನಮ್ಮ ರಾಜ್ಮೋಹನ್ ಡೈರೆಕ್ಟ್ರು ಇವರು ನಮ್ಮ ಕಥೆ ಹೇಳಿದಾಗಲೇ ನನಗೊಂದು ಖುಷಿ ಆಯಿತು. ಒಂದು ಬೇರೆ ಥರ ಇದೆ, ಒಂದು ಎಮೋಷನ್ಸು ತಂದೆ ಮಗನ ಮಧ್ಯೆ ಅಂತ. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವರ್ಷಗಳಿಂದ ನೋಡಿದ್ದೀರ, ಯಾವುದೇ ಕಾನ್ಸೆಪ್ಟ್ ತಗೊಂಡ್ರೂ ತುಂಬ ಅತ್ಯುತ್ತಮವಾಗಿ ಜನತೆಗೆ ಮುಟ್ಟಿಸುವಂಥ ಮಾನವ ಸಂವೇದನೆಯ ಸೂಕ್ಷ್ಮಗಳನ್ನು ಸಹೃದಯರಿಗೆ ಉಣಬಡಿಸುವಲ್ಲಿ ಅವರ ಸಿನಿ ಜರ್ನಿ ಇದೆಯಲ್ಲ, ಅದು ಭಾಳ ಅದ್ಭುತವಾಗಿ ನಿಮ್ಮ ಮುಂದೆ ಅನಾವರಣಗೊಂಡಿದೆ. ಇವತ್ತಿನ ಜಾಗತೀಕರಣದ ಸಂದರ್ಭದಲ್ಲಿ ಮಾನವ ಸಂಬಂಧಗಳು ಭಾಳ ಅಪರೂಪವಾಗಿ ಕಣ್ಮರೆಯಾಗುವಂಥ ಸಂದರ್ಭದಲ್ಲಿ ಮಾನವನ ಎಲ್ಲ ಗೊಂದಲಗಳಿಗೆ, ವಿಶೇಷವಾಗಿ ಸಂಬಂಧಗಳಿಗೆ ಒಂದು ದಿಟ್ಟ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಅಂತ ಹೇಳಿದ್ರೆ ನಾನು ಮಳೆ, ತಾಜ್ ಮಹಲ್ ಆ ಥರ ತುಂಬ ಪಿಕ್ಚರ್ಗಳು, ಕನಕ, ಕಬ್ಜಾ, ಇದಕ್ಕೆಲ್ಲ ಒಂದು ಅವ್ರ ಸಿನಿಮಾಲ್ ಒಂದು ಮ್ಯೂಸಿಕ್ಕಿಗೆ ಅಂತ ಒಂದು ಒಳ್ಳೆ ಸ್ಕೋಪ್ ಇರುತ್ತೆ. ಈ ಹಾಡುಗಳನ್ನು ಕೇಳಿದ್ರೆ ನಿಮ್ಗೊಂಥರ ಫೀಲ್ ಗುಡ್ ಫೀಲ್ ಬರುತ್ತೆ. ಆಮೇಲೆ ಅವ್ರು ಹೇಳಿದ ಪ್ರಕಾರ ಇದೊಂದು ದೊಡ್ಡ ರೇಂಜಿಗೆ ಪ್ರಮೋಷನ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಡಾರ್ಲಿಂಗ್ ಕೃಷ್ಣ ಅವರೇ, ಅಮೃತ ಅವರೇ, ನಾಗಭೂಷಣ್ ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಲಾಂಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಚಂದ್ರು ಸರ್ ಬಗ್ಗೆ ನಾನು ಜಾಸ್ತಿ ಹೇಳೋ ಥರ ಏನಿಲ್ಲ. ತುಂಬ ಒಳ್ಳೆ ಸ್ಟೋರಿಗಳು ಚೂಸ್ ಮಾಡ್ತಾರೆ ಆ್ಯಂಡ್ ತುಂಬ ಕಥೆಗಳು ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಫಾದರ್ ಅನ್ನೋ ಒಂದು ಮೂವಿ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಈ ಟೀಮಿಗೆ ಒಳ್ಳೇದಾಗಲಿ ಆ್ಯಂಡ್ ಆಲ್ ದಿ ಬೆಸ್ಟ್. ಇಂಡಿಯಾದ ಎಲ್ಲ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು. ನನ್ನ ಬ್ಯಾನರಲ್ಲಿ ನನ್ನದೊಂದು ಡ್ರೀಮ್ ಇತ್ತು, ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು, ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ. ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾನ ಮುಗಿಸಿದ್ದೀನಿ. ರಾಜ್ಮೋಹನ್ ಒಂದು ಒಳ್ಳೆ ಎಮೋಷನಲ್ ಫಾದರ್ ಆ್ಯಂಡ್ ಸನ್ ಕಥೆ ಹೇಳಿದ್ರು. ಸೊ ಕಂಪ್ಲೀಟ್ ಆಗಿದೆ. ಇಲ್ಲಿ 2 ಸಾಂಗ್ ಇದೆ, ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ.
ನಮಗೆ ಯಾವಾಗಲೂ ನನ್ನ ದೀಪು ಸರ್ ಅಂದರೆ ನನಗೆ ತುಂಬ ಇಷ್ಟ. ಎಷ್ಟು ಹೇಳಿದ್ರು ಸರ್ ನನ್ನ ಪ್ರತಿಯೊಂದರಲ್ಲೂ ನನಗೆ ಇನ್ಸ್ಪಿರೇಷನ್ನು. ದೀಪು ಸರ್ ನನಗೆ ಮೊದಲನೇ ಬ್ಯಾನರು ನೀವು ಲಾಂಚ್ ಮಾಡ್ಕೊಳ್ಬೇಕು ಅಂದಾಗ ಆಗ ಬಿಗ್ ಬಾಸ್ ಇತ್ತು. ಅವತ್ತು ನನಗೊಂದು ಬೈಟ್ ಕೊಟ್ಟು RC ಸ್ಟುಡಿಯೋಸ್ಗೆ ಫಸ್ಟು ವಿಶಸ್ ಮಾಡಿದರು ನಮ್ಮ ದೀಪು ಸರ್. ಅವತ್ತು ಅಶೋಕ್ ಹೋಟ್ಲೆ ಅದನ್ನು ಪ್ಲೇ ಮಾಡಿದ್ದೆ. ಮುಖ್ಯಮಂತ್ರಿಗಳು ಲಾಂಚ್ ಮಾಡೋಕ್ಕೆ ಮುಂಚೆ ದೀಪು ಸರ್ ಇದನ್ನು ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ. ಇವತ್ತು ಸಿನಿಮಾ ಮುಗಿಸಿ ಈ ಒಂದು ಲುಕ್ ನಾವು ಎಲ್ಲಿ ಅನಾವರಣ ಆಗಿರಲಿಲ್ಲ. ಪ್ರಕಾಶ್ ರಾಜ್ ಅವರು ಮತ್ತು ಡಾರ್ಲಿಂಗ್ ಕೃಷ್ಣ ಸರ್ ಅವರು ಕಾಂಬಿನೇಷನ್ನು ಎಲ್ಲರೂ ಕೇಳ್ತಿದ್ರು ಏನಾದರೂ ಒಂದು ಪೋಸ್ಟ್ ಆದರೂ ಕೊಡು ಅಂತ. ಸೊ ಇಲ್ಲ, ಒಂದು ಮೋಷನ್ ಪೋಸ್ಟರು ಮತ್ತು ಥೀಮ್ ಪೋಸ್ಟರು, ಕಾನ್ಸೆಪ್ಟ್ ಪೋಸ್ಟರು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಅದು ನಿಮ್ಮ ಮುಂದೆ ತಂದಿದ್ವಿ. ಅಂದರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ. ಇವತ್ತು ಭಾಳ ಖುಷಿ ಆಗ್ತಾ ಇರೋದು. ಅಭಿನಯ ಚಕ್ರವರ್ತಿ ಬಾದ್ಶಾ, ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನು ಬೆನ್ನು ತಟ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ದೀಪು ಸರ್. ಥ್ಯಾಂಕ್ ಯು ಸರ್. ದೀಪು ಸರ್ ಮಾತಾಡ್ತಾರೆ. ಥ್ಯಾಂಕ್ ಯು. ನಾಗಭೂಷಣ್ ಅವರೇ, ನೀವು ಕಾಣುವಷ್ಟು ದಡ್ಡನಲ್ಲ. ಇವ್ರದ್ದು ನೋಡಕ್ ಇವ್ರು ಆಕ್ಚುಲಿ ದುಡ್ಡು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ರು. ಅವ್ರ ವೇದಿಕೆ ಮೇಲೆ ನಿಮ್ಮ ಸಿನಿಮಾ 3 ಸತಿ ಪ್ರಸ್ತಾಪ ಮಾಡಿ ಇಲ್ಲ, ನಿಮ್ಮ ಮೈಕ್ ಇದ್ದಾಗ ನಿಮ್ಮ ಮಾತಾಡೋ ಟೈಮ್ ಮುಗೀತು. ಬಳಸ್ಕೊಳ್ಳಿ, ವೇದಿಕೆ ಬಳಸ್ಕೊಳ್ಳಿ, ತಪ್ಪಲ್ಲ, ಒಳ್ಳೇದಾಗ್ಲಿ. ಚಂದ್ರು ಸಿನಿಮಾ ಅದು ಹೆಸರೇನಪ್ಪ? ಅವ್ರ ಸಿನಿಮಾ ಹೆಸರೇನು? ಫಾದರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಡಿ ಅಷ್ಟೇ. ಸಿ, ನಾನೀಗ ಇವ್ರ ಬಗ್ಗೆ ಒಂದು ಆಕ್ಚುಲಿ ತುಂಬಾ 5 ಸಿನಿಮಾ ಅನೌನ್ಸ್ ಮಾಡಿದಾಗ 6 ಚಂದ್ರು 5 ಚಂದ್ರು ಅಂತ ಓಡ್ತಾರೆ. ಒಳ್ಳೇದಕ್ಕೆ ಚಂದ್ರು, ಒಳ್ಳೇದಕ್ಕೆ ಅದು. ಯಾಕಂದ್ರೆ ಕಾಲೆಳೆಯೋರು ಇದ್ದಾಗ ಬೆಳೆಯೋದು ಒಂದು ಇಲ್ಲ ಒಂದು ಏನಕ್ಕಂದ್ರೆ ಒಂದು ಕಬ್ಜಾ ಮಾಡಿದ್ದಾರೆ, ಒಂದು ಪ್ರಯತ್ನ ಮಾಡಿದ್ರು. ಅದರಲ್ಲಿ ಕೆಲವು ಕಮೆಂಟ್ಸ್ ಬಂದಿರ್ಬೋದು, ಮಾತುಗಳು ಬಂದಿರ್ಬೋದು. ಬಂದಿರೋ ಈಗ ಸಿನಿಮಾಗಳು ಬಿಡುಗಡೆಯಾಗಿ ಎಕ್ಸ್ಟ್ರಾರ್ಡನರಿ ಹೋದವು. ಯಾರದೇ ಸಿನಿಮಾಗಳಾಗಿ ಎಲ್ಲಾದ್ರೂ ಎಕ್ಸ್ಟ್ರಾರ್ಡನರಿ ಆಗಿರೋದಿಲ್ಲ. ಬಟ್ ಕೆಲವು ಟೈಮ್ ರಿಲೀಸ್ ಚೆನ್ನಾಗಿರುತ್ತೆ, ಕೆಲವು ಟೈಮ್ ಯಾವುದೋ ಒಂದು ಹಾಡು ಚೆನ್ನಾಗಿರುತ್ತೆ. ಯಾವುದೋ ಕಾರಣಗಳಿಗೆ ಸಿನಿಮಾ ಓಡಬೇಕು ಅಂದಾಗ ನಮ್ಮ ಕರ್ನಾಟಕದಲ್ಲಿ ಪ್ರಯತ್ನಗಳು ಬರಬೇಕಾದ್ರೆ ಕಮೆಂಟ್ಸ್ ಮಾಡೋದು ಬಿಟ್ಬಿಟ್ಟು ಅಟ್ಲೀಸ್ಟ್ ಪ್ರೋತ್ಸಾಹ ಕೊಡೋದ್ರಲ್ಲಿ ಖುಷಿ ಇದೆ ಅಂತ ನನಗನ್ಸುತ್ತೆ. ಇಲ್ಲೂ ಒಂದು ಫಾದರ್ ಅನ್ನೋ ಟೈಟ್ಲ್ ಇಡಬೇಕಾದ್ರೆ ಯಾವುದೋ ಏನೋ ಮಾಡ್ಬೋದಿತ್ತು. ಡಾರ್ಲಿಂಗ್ ಕೃಷ್ಣ ಅವರು ಒಂದು ಬೇಡಿಕೆಯಲ್ಲಿರುವಂತ ಒಬ್ಬ ನಾಯಕ ನಟ, ಅವ್ರನ್ನ ಇಟ್ಕೊಂಡು ಏನ್ ಬೇಕಾದ್ರೆ ಒಂದು ಕಮರ್ಷಿಯಲ್ ಅದು ಇದು ಅಂತ ಹೋಗ್ಬೇಕಾದ್ರೆ ಒಂದೇನೋ ಅಲ್ಲಿಂದ ಇಲ್ಲಿ ಒಂದು ಜಂಪ್ ಅಂತ ಅಂತೀನಿ. ಚಂದ್ರು, ನಿಮ್ದು 5 ಮಾತ್ರ ಅಲ್ಲ, ಇನ್ನೂ 50 ಸಿನಿಮಾ ಮಾಡಿ ಕನ್ನಡಕ್ಕೆ ಮಾಡ್ತಾ ಇದ್ದೀರ ತಾನೆ, ಚೆನ್ನಾಗಿ ಮಾಡಿ. ಅಂಡ್ ಎಲ್ಲಿವರೆಗೆ ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರ ಒಂದು ಸಪೋರ್ಟ್ ಇರುತ್ತೋ, ಒಳ್ಳೊಳ್ಳೆ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಇದ್ದಾರೋ, ಐ ಥಿಂಕ್ ಎಲ್ಲ ಒಳ್ಳೇದೇ ಆಗುತ್ತೆ. ಕೈ ಹಿಡಿಯೋರಿದ್ದಾರೆ ತಾನೆ, ಮಿಕ್ಕಿ ದೇವರಿಗೆ ಬಿಟ್ಬಿಡಿ, ಕಮೆಂಟ್ಸ್ನ ಒಳಗಡೆ ಹಾಕೊಡಿ ಅಷ್ಟಂತ ಹೇಳ್ತಾ ಇಡೀ ಟೀಮಿಗೆ ಒಳ್ಳೇದಾಗಲಿ. ನಾವು ಯಾವ್ಯಾವ ಸಿನಿಮಾ ಇವ್ರದ್ದು ಲಾಂಚ್ ಮಾಡಿದೀನೋ ಎಲ್ಲ ಹಿಟ್ ಆಗಿದೆ ಅಂತ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕ್ಬಿಟ್ರಿ ಅವರು. ಬಹಳ ಚೆನ್ನಾಗಿ. ಐ ಥಿಂಕ್ ಕೃಷ್ಣ, ನಿಮ್ ಸಕ್ಸಸ್ ಬರ್ತಾ ಇರೋದು ನಿಮ್ಮ ಹಾರ್ಡ್ ವರ್ಕ್ ಇಂದ, ನನ್ನಿಂದ ಅಲ್ಲ. ಕೀಪ್ ದಟ್ ಇನ್ ಮೈಂಡ್, ಇಟ್ಸ್ ಯೋರ್ಸ್, ರೈಟ್, ಲೆಟ್ ಇಟ್ ಬಿ ಯೋರ್ಸ್. ಅಂಡ್ ಕರ್ಸಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ಆರ್ ಚಂದ್ರು, ನನ್ನ ಗೆಳೆಯ, ನನ್ನ ಸಹೋದರ, ಅವ್ನಿಗೆ ಎಷ್ಟೇ ಒಳ್ಳೇದಾಗ್ಲಿ ಕೆಟ್ಟ ಸಿನಿಮಾ ಮಾಡಿದ್ರು ನನ್ನ ಸಹೋದರ, ಅವರಿಗೆ ಯಾವತ್ತೂ ನಮ್ಮ ಸಪೋರ್ಟ್ ಇದ್ದೇ ಇರ್ತಾರೆ. ನಾನು ಬೆಲೆ ಕೊಡೋದು ಅವರು ಏನ್ ಖರ್ಚು ಮಾಡ್ತಾರೆ ಅದು ಮಾಡ್ತಾರೆ ಅಂದಕ್ಕಲ್ಲ. ಈಸ್ ಎ ಗುಡ್ ಹ್ಯೂಮನ್. ಬೈ ದಿ ಎಂಡ್ ಆಫ್ ದ ಡೇ ಈಸ್ ಎ ಗುಡ್ ಮ್ಯಾನ್. ನಾನು ಅವ್ರ ಮನೆಗೆ ಬಂದಾಗ್ಲಿ ಇವತ್ತವ್ರಿಗೆ ಎಷ್ಟೋ ಸಲ ಭೇಟಿ ಮಾಡಿದ್ದೀನಿ. ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾಗಲಿ ಕೇವಲ ಮಾತಾಡಿ ನಾನು ಕೇಳಿದ ಮಾಡಿ. ಸೊ ಅದೊಂದು ಕಾರಣಕ್ಕೆ ಅವ್ರ ಕರೆದಾಗ ಎಲ್ಲ ಕಡೆ ಇದ್ದೇ ಇರ್ತೀವಿ ನಾವು. ಆ್ಯಂಡ್ ನನಗೆ ಕೂಡ ಬಹಳ ಇಷ್ಟ ಆಯಿತು ಈ ಮೋಷನ್ ಪೋಸ್ಟರ್ ಕೇಳಿದ್ರು. ನಾನು ಮೋಷನ್ ಪೋಸ್ಟರ್ ಸಮೇತ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಇದು ಅವ್ರದ್ದಲ್ಲ, ನನ್ನ ಐಡಿಯಾ. ಅವರು ಕ್ರೆಡಿಟ್ ತೊಗೊಂಡ್ಬಿಟ್ರಿ ಬಂದ್ಬಿಟ್ಟು ಚಂದ್ರವರು. ಪೋಸ್ಟ್ ರಿಲೀಸಿಗೆ ಕರೆದ್ರು. ನಾನು ಹಂಗೆ ಮಾಧ್ಯಮಗಳೆಲ್ಲ ಕರೆದು ಅಷ್ಟು ಕ್ಯಾಮ್ರಾಗಳು ಬಂದಿರ್ತಾರೆ, ಬರೀ ಪೋಸ್ಟ್ ರಿಲೀಸ್ ಮಾಡಬೇಡಿ, ಮೋಷನ್ ಪೋಸ್ಟರ್ ಬಿಡಿ, ಸಿನಿಮಾ ಒಳ್ಳೇದಾಗುತ್ತೆ ಅಂತ.
ನನಗೆ ಸೇರಬೇಕಾದ್ರೆ ನನಗೆ ಸೇರಬೇಕು, ದುಡ್ಡಂತೂ ಕೊಡಲ್ಲ, ಹೆಸರನ್ನ ಕೊಡಿ. ಸೊ ಆಲ್ ಆಫ್ ಯು, ಕೃಷ್ಣ and team, ಅಮೃತ, ಆಲ್ ಆಫ್ ಯು ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ. ಆ್ಯಂಡ್ ಅಗೇನ್ ಈ ಥರ ಕಾರಣಗಳು ಮಳೆ ಅಂತೆಲ್ಲ ಬಂದಾಗ ಕೆಲವು ಅಡಚಣೆಗಳಾಗ್ತವೆ, ಬಟ್ ಆದರೂ ಪೇಷನ್ಸಲ್ಲಿ ನೀವೆಲ್ಲ ಕೂತ್ಕೊಂಡು ಇವ್ರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವ್ರ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ. ಥ್ಯಾಂಕ್ ಯು ಚಂದ್ರನ್, ಆಲ್ ದಿ ವೆರಿ ಬೆಸ್ಟ್. ಕೃಷ್ಣ ಅವರೇ, ಇನ್ನಷ್ಟು ಬೆಳೆದು ಈ ಸಿನಿಮಾ ಇವ್ರು ಹೇಳಿದ್ರು ಎಲ್ಲ ಕಡೆ ಎಲ್ಲ ಭಾಷೆಗಳು ರಿಲೀಸ್ ಆಗ್ತದೆ ಅಂತ. ಯು ಆರ್ ವೆರಿ ಡೆಫಿನೆಟ್ಲಿ ಎ ಕೇಪಬಲ್ ಆಕ್ಟರ್ ಸರ್. Grow more, and I wish you nothing but the best to the entire team. Thank you so much. That's so sweet. Thank you so much, sir. Thank you so much for your kind support.